ಹಲೋ ಫ್ರೆಂಡ್, ಟೈಮ್ ಟೇಬಲ್ ಎಲ್ಲ ವಿದ್ಯಾರ್ಥಿ ಯೂಸ್. ಬಹಳ ಕಡಿಮೆ ವಿದ್ಯಾರ್ಥಿ ಟೈಮ್ ಟೇಬಲ್ಗೆ ಫಾಲೋ ಮಾಡ್ತಾರೆ. ಟೈಮ್ ಟೇಬಲ್ಗೆ ಮ್ಯಾನೇಜ್ಮೆಂಟ್ ಮಾಡಬೇಕು. 1% ವಿದ್ಯಾರ್ಥಿ ಟೈಮ್ ಟೇಬಲ್ ಫಾಲೋ ಮಾಡ್ತಾರೆ. ಟೈಮ್ ಟೇಬಲ್ ಹೇಗೆ ಮಾಡಬೇಕು ಇವತ್ತು ಎಲ್ಲ ವಿದ್ಯಾರ್ಥಿಗೆ ಅಥವಾ ಟೈಮ್ ಟೇಬಲ್ ಫಾಲೋ ಮಾಡೋದು ಹೇಗೆ? ಯಾವುದು ಎಕ್ಸಾಮ್, SLC, PUC, ಡಿಗ್ರಿ, ಬೋರ್ಡ್ ಎಕ್ಸಾಮ್, ಯಾವುದೇ ಬೋರ್ಡ್ ಎಕ್ಸಾಮ್ ಟಾಪರ್ ಆಗಿಕ್ಕೆ ಟೈಮ್ ಟೇಬಲ್ ಹಾಕಬೇಕಂದ್ರೆ ವೆರಿ ಇಂಪಾರ್ಟೆಂಟ್. ಅದರ ನಿಜ ಮಾಡಬೇಕಂದ್ರೆ ಇಂಪಾರ್ಟೆಂಟ್ ಐತಿ. ಟೈಮ್ ಟೇಬಲ್ ಬಗ್ಗೆ ಒಂದು ಎಕ್ಸಾಂಪಲನ್ನು ಕೊಟ್ಟು ತೋರಿಸ್ತೀನಿ. 2 ಫ್ರೆಂಡ್ಸಿಗೆ ಇರ್ತಾರೆ. ಒಂದು ಫ್ರೆಂಡ್ಸಿಗೆ ಹೆಸರು ಮತ್ತೊಂದು ಫ್ರೆಂಡ್ಸಿಗೆ ಹೆಸರೇ ಕ. ನೀವು ನೋಡ್ತಾ ಇಬ್ರು ಸೇಮ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಒಂದು ಫ್ರೆಂಡ್ಶಿಪ್ 6 ಗಂಟೆಯ ಮತ್ತು ಒಂದು ಫ್ರೆಂಡ್ಶಿಪ್ 6 ಗಂಟೆಯ. 6 ಗಂಟೆಯ ಅವನು ಫ್ರೆಂಡ್ಶಿಪ್ ಫಾಲೋ ಮಾಡಂಗಿಲ್ಲ. ಕಣ್ಣು 6 ಗಂಟೆ ಟೈಮ್ ಫಾಲೋ ಮಾಡ್ತಾರೆ. 95% ರಿಸಲ್ಟ್ ಬರ್ತದೆ. ನೀವು 6 ಗಂಟೆ ಸ್ಟಡಿ ಮಾಡ್ತಾನೆ, ಅವನದು ರಿಸಲ್ಟ್ ಬರ್ತೈತಿ 35%. ಯಾಕೆ ಅಂದರೆ ಅವನು ಏನು ತಪ್ಪು ಮಾಡ್ತಾನೆ ಅಂದರೆ 6 ಗಂಟೆ ಸ್ಟಡಿ ಮಾಡ್ತಾನೆ. ಅವನದು ಫ್ರೆಂಡ್ಶಿಪ್ ಮುಂಜಾನೆ 7 ಗಂಟೆಗೆ ಹೇಳ್ಬೇಕು, 7ರಿಂದ 8 ಗಂಟೆಗೆ ಸ್ಟಡಿ ಮಾಡಿ ಸ್ಕೂಲ್ ಹೋಗ್ಬೇಕು, ಕಾಲೇಜ್ ಹೋಗ್ಬೇಕು ಅಂತ ಪ್ಲ್ಯಾನ್ ಹಾಕೊಂಡು ಮಕ್ಕೊಳ್ತಾರೆ. ಅವ್ನು ನಿದ್ದೆ ಎಚ್ಚರಿಕೆ ಆಕೈತಿ 7ವರೆಗೆ. ಅವ್ನು 7ವರೆಗೆ ಎಚ್ಚರ ಆದಂದ್ರೆ ಇವತ್ತು ಬೇಡ ನಾಳೆ ಸ್ಟಡಿ ಮಾಡೋಣ, ಇವತ್ತು ಬೇಡ ನಾಳೆ ಸ್ಟಡಿ ಮಾಡೋಣ. ಎಕ್ಸಾಮ್ ಸನಿಗೆ ಬರ್ತಂದ್ರೆ ಅವ್ನಿಗೆ ಏನು ಓದ್ಬೇಕಂದ್ರೂ ತಿರಂಗಿಲ್ಲ. ಮತ್ತಂತಾರೆ ಇವತ್ತು ರಾತ್ರಿ ಸ್ಟಡಿ ಮಾಡೋಣ, ಇವತ್ತು ರಾತ್ರಿ 7 ಗಂಟೆಯಿಂದ 8 ಗಂಟೆ, 8 ಗಂಟೆಯಿಂದ 9 ಗಂಟೆ, 9 ಗಂಟೆಯಿಂದ 10 ಗಂಟೆ ಮಾಡೋಣ ಖುಷಿಯಿಂದ ಏನು ಮಾಡ್ತಾನೆ. ಅದು ಫಾಲೋ ಮಾಡೋಂಗಿಲ್ಲ. ಅವ್ನು ಮೊಬೈಲ್ ನೋಡ್ಕೋತ ಟೈಮ್ ವೇಸ್ಟ್ ಆಕೈತಿ. ಮತ್ತೆ ಮರದು ನಾಳೆ ಮಾಡೋಣ. ಅವನು ತಪ್ಪು ಮಾಡಿದ್ದಾರೆ ಅಂದರೆ ನಾಳೆ ಸ್ಟಡಿ ಮಾಡ್ತಾನೆ. ಟೈಮ್ ಟೇಬಲ್ ನೀವನ್ನು ಇದೇ ರೀತಿ ಆಗತ್ತೆ ಎಂದು ಕಮೆಂಟ್ ಮಾಡಿ. ಸ್ವಲ್ಪ ದಿನ ನಂತರ ಎಕ್ಸಾಮ್ ಸನಿಕ ಬರ್ತದೆ, ಭಯ ಬರ್ತದೆ. ಒಂದು ಟೈಮ್ ಟೇಬಲ್ ಮಾಡ್ತಾನೆ, ಅದೇ ರೀತಿ ನಿಮಗೆ ಇದು ಮಾಡ್ತೇನೆ. ಕದ ಟೈಮ್ ಟೇಬಲ್ ಹೆಂಗಿರ್ತದೆ? ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್ ಟೈಮ್ ಟೇಬಲ್. ಒಂದು ಟೈಮ್ ಟೇಬಲ್ ಸಮಯ ಮುಂಜಾನೆ 7 ಗಂಟೆಗೆ ಹೇಳಬೇಕು, 7ರಿಂದ 8 ಗಂಟೆಗೆ ಸ್ಟಡಿ ಮಾಡಬೇಕು, 8ರಿಂದ ಕಾಲೇಜ್ ಸ್ಕೂಲ್ ಹೋಗಿ ಬನ್ನಿ, ಮತ್ತು ರಾತ್ರಿ 7ರಿಂದ 8 ಗಂಟೆಗೆ, 8ರಿಂದ 9 ಗಂಟೆಗೆ, 9ರಿಂದ 10 ಗಂಟೆಗೆ ಫಾಲೋ ಮಾಡ್ತಿದ್ದೆ. ಎಲ್ಲ 1 ಅಥವಾ 2 ಚಾಪ್ಟರ್ ಉಳಿತು. ಡೈಲಿ ನೀವೇನು ಮಾಡಬೇಕಂದ್ರೆ 10ರಿಂದ 11 ಗಂಟೆ ಟೈಮ್ ಖಾಲಿ ಇರುತ್ತದೆ. 10ರಿಂದ 11 ಗಂಟೆವರೆಗೆ ಮಾಡುವ, 11ರಿಂದ 12 ಟೈಮ್ ಡೈಲಿ ರಿವಿಷನ್ ಮಾಡಬೇಕು. ಇದೇ ರೀತಿ ಮಾಡ್ರಂದ್ರೆ 100% ಟಾಪರ್ ಆಗಬಹುದು. ಥ್ಯಾಂಕ್ ಯು ಸೋ ಮಚ್.